ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಭಗವಂತ ಈ ಜುಲೈ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 6 ವರಗಳು ಯಾವುವು? ವೃಷಭ ರಾಶಿಯವರು ಈ ಒಂದು ಜುಲೈ ತಿಂಗಳಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಇವರ ಜೀವನ ಹೇಗಿರಲಿದೆ? ಯಾವೆಲ್ಲ ಯೋಗ ರೂಪುಗೊಳ್ತಾ ಇದೆ? ಇವರ ಜೀವನದಲ್ಲಿ ಬದಲಾವಣೆ ಇದೆಯಾ? ಬ್ಯಾಡ್ ಟೈಮ್ ಶುರುವಾಗ್ತಿದೆಯಾ? ಎಚ್ಚರಿಕೆಯನ್ನು ವಹಿಸಬೇಕಾ? ಈ ರಾಶಿಯವರ ಫಲಗಳು ಹೇಗಿದೆ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಕೂಡ ವೃಷಭ ರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಅತ್ಯದ್ಭುತವಾದಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಈ ಒಂದು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 6 ವರಗಳನ್ನು ಕರುಣಿಸಿದ್ದು, ಸಂಪತ್ತಿನ ಅಧಿಪತಿಯ ಸಂಚಾರ ಈ ರಾಶಿಯವರಲ್ಲಿ ನಡೆಯಲಿದೆ. ಈ ರಾಶಿಯವರಿಗೆ ಪ್ರತಿ ಹೆಜ್ಜೆಗೂ ಕೂಡ ಯಶಸ್ಸು, ಅಪಾರ ಹಣ, ಸ್ವಂತ ಮನೆ ಖರೀದಿಯ ಯೋಗ ಸೃಷ್ಟಿಯಾಗ್ತಾ ಇದೆ. ಇನ್ನು ಈ ರಾಶಿಯವರಿಗೆ ಶುಕ್ರ ಮೇಷ ರಾಶಿಯನ್ನು ತೊರೆದು ವೃಷಭ ರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇರೋದ್ರಿಂದ ಪ್ರೀತಿ, ಐಷಾರಾಮಿ, ಸುಖ ಸಂತೋಷದ ಅಂಶ ಅಂತ ಪರಿಗಣಿಸಲಾಗಿರ್ತಕ್ಕಂಥ ಶುಕ್ರ ಸಂಪತ್ತಿನ ಅಧಿಪತಿಯೂ ಆಗಿದ್ದು, ಶುಕ್ರ ಸಂಚಾರ ಬದಲಾವಣೆಯು ಶುಭ ಪರಿಣಾಮಗಳನ್ನು ಈ ರಾಶಿಯವರ ಮೇಲೆ ತರ್ತಾ ಇದೆ. ವೃಷಭ ರಾಶಿಗೆ ಶುಕ್ರನ ಪ್ರವೇಶದೊಂದಿಗೆ ಶುಕ್ರ ಭುಕ್ತಿಯಿಂದ ಒಳ್ಳೆಯ ಸಮಯ ಆರಂಭವಾಗ್ತಾ ಇದೆ. ಪ್ರತಿ ಹೆಜ್ಜೆಗೂ ಯಶಸ್ಸು ಸಿಗಲಿದ್ದು, ಅಪಾರ ಹಣ, ಕೀರ್ತಿಯನ್ನು ಪಡಿತಾರೆ ಎನ್ನಲಾಗ್ತಿದೆ. ವೃಷಭ ರಾಶಿಯವರಿಗೆ ಅವರ ಕಾರ್ಯಕ್ಷಮತೆ, ಕಾರ್ಯವೈಖರಿಯನ್ನು ಈ ಒಂದು ಶುಕ್ರ ಸುಧಾರಿಸ್ತಾನೆ ಅಂತ ಹೇಳಲಾಗ್ತಿದ್ದು, ವೃತ್ತಿಪರರಿಗೆ ಪ್ರಮೋಷನ್, ಭರ್ಜರಿ ಹಣಕಾಸಿನ ಪ್ರಯೋಜನ ನೀಡೋದ್ರ ಜೊತೆಗೆ ಮನೆ ಖರೀದಿ ಯೋಗವನ್ನು ಕೂಡ ನೀಡಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕರುಣಿಸಲಿದ್ದಾನೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಆದಾಗ್ಯೂ ಅತಿಯಾದ ಖರ್ಚುಗಳಿಗೆ ನೀವು ಕಡಿವಾಣ ಹಾಕ್ತಿದ್ರೆ ಬಜೆಟ್ ಹಾಳಾಗುತ್ತೆ, ಹುಷಾರಾಗಿರಿ. ಇದರಿಂದ ನಿಮ್ಮ ಬದುಕಿನಲ್ಲಿ ನಾನಾ ಆಯಾಮಗಳಲ್ಲಿ ಎದುರಾಗಿದ್ದ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಬಡ್ತಿ, ಹೊಸ ಆದಾಯದ ಮೂಲಗಳ ಜೊತೆಗೆ ವೈವಾಹಿಕ ಬದುಕು ಕೂಡ ಸುಂದರಮಯವಾಗಿರುತ್ತೆ. ಒಟ್ಟಾರೆ ನಿಮಗೆ ಇದು ಸುವರ್ಣ ಸಮಯ ಅಂತಲೇ ಹೇಳಬಹುದು. ಇನ್ನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಹೊಸ ಹೂಡಿಕೆಯಿಂದ ಕೂಡ ಸಾಕಷ್ಟು ಲಾಭ ಇದೆ, ಅದೃಷ್ಟ ಕೂಡ ಸಿಗ್ತಾ ಇದೆ. ಸಿದ್ಧಿಯೋಗ ಇರೋದ್ರಿಂದ ನೀವು ಏನೇ ಅಂದ್ಕೊಂಡ್ರೂ ಕೂಡ ಅದು ಆಗುತ್ತೆ. ನಿಮ್ಮ ಆಂತರಿಕ ಆಲೋಚನೆಗಳನ್ನು ಪ್ರೀತಿ ಪಾತ್ರರೊಂದಿಗೆ ನೀವು ಹಂಚಿಕೊಳ್ಳೋದ್ರ ಜೊತೆಗೆ ಪ್ರಮುಖ ವಿಷಯಗಳಲ್ಲಿ ಉತ್ಸಾಹವನ್ನು ಪಡ್ಕೊಳ್ತೀರಾ. ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ, ಗೌರವ ಹೆಚ್ಚಾಗುತ್ತೆ. ಮಕ್ಕಳಿಂದ ಆಹ್ಲಾದಕರ ಸುದ್ದಿಗಳನ್ನು ಕೇಳ್ತೀರಾ. ನಿಮ್ಮ ಪ್ರೀತಿ ಪಾತ್ರರ ಸಂತೋಷದಲ್ಲಿ ಭಾಗವಹಿಸಲು ಪ್ರಯತ್ನವನ್ನು ಮಾಡ್ತೀರಾ. ವೈಯಕ್ತಿಕ ವಿಷಯಗಳಲ್ಲಿ ಆಸಕ್ತಿ ಬೆಳೆಯಲಿದೆ. ಭಾವನೆಗಳಿಂದ ಪ್ರೇರಿತವಾದ ತರ್ಕಬದ್ಧವಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಿ ನಿಮ್ಮ ಮಾತು, ನಡವಳಿಕೆಯಲ್ಲಿ ಸಭ್ಯತೆ ಇರಲಿ. ಸಾಮಾಜಿಕ ಸಂಪರ್ಕಗಳಿಗೆ ಒಟ್ಟುಗೂಡಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ಕುಟುಂಬ ಸದಸ್ಯರು ಮತ್ತು ನಿಕಟ ಸಂಬಂಧಗಳಿಗೆ ಗಮನವನ್ನು ಕೊಡಿ. ಸಂವಹನ ಮತ್ತು ಮಾತು ಸುಧಾರಿಸದೆ ಸಹಕಾರಕ್ಕೆ ಒಟ್ಟು ನೀಡಲಾಗ್ತದೆ. ವಾಣಿಜ್ಯ ವಿಷಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ವೈಯಕ್ತಿಕ ಮಟ್ಟದಲ್ಲಿ ನೀವು ಗಮನಾರ್ಹವಾದ ಬೆಳವಣಿಗೆಯನ್ನು ಕಾಣ್ತೀರಾ. ಸಾಂಪ್ರದಾಯಿಕ ವೃತ್ತಿ ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಅಪೇಕ್ಷಿತ ವಾತಾವರಣ ಎಲ್ಲೆಡೆ ಕೂಡ ಮೇಲುಗೈಯನ್ನು ಸಾಧಿಸುತ್ತೆ. ಕುಟುಂಬದವರಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ನಿಮ್ಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಸರಿಯಾದ ಮಾರ್ಗದಲ್ಲಿ ನೀವು ಬಳಸ್ಕೊಂಡ್ರೆ ಯಶಸ್ಸಿನ ಉತ್ತುಂಗವನ್ನು ಏರ್ತೀರಾ. ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನಿಮ್ಮ ವ್ಯಕ್ತಿತ್ವ ಬೇರೆಯವರಿಗೆ ಆಕರ್ಷಣೀಯವಾಗಿರುತ್ತೆ. ಪ್ರೀತಿ ಪಾತ್ರರ ಜೊತೆ ಮನೋರಂಜನೆಯಲ್ಲಿ ತೊಡಗಿಸಿಕೊಳ್ತೀರಾ. ಸಂಬಂಧಿಕರು ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ. ಕಾನೂನಾತ್ಮಕ ವಿಷಯಗಳಲ್ಲಿ ಹೆಚ್ಚಿನ ಚಟುವಟಿಕೆಯಿಂದ ಇರ್ತೀರಾ. ದೂರದ ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಬಜೆಟನ್ನು ನೀವು ನಿಯಂತ್ರಣದಲ್ಲಿಡಿ. ಹಿರಿಯರ ಸಲಹೆ ಅನುಸರಿಸೋದು ಉತ್ತಮ. ನಿಮ್ಮ ಕಾರ್ಯಕ್ಷಮತೆ ಎಲ್ಲರನ್ನ ಮೆಚ್ಚಿಸುವಂತೆ ಮಾಡುತ್ತೆ. ದೀರ್ಘ ಸಮಯದಿಂದ ಬಾಕಿ ಉಳಿದಿದ್ದಂತಹ ಕೆಲಸದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತೀರಾ. ಆಡಳಿತಾತ್ಮಕ ವಿಚಾರಗಳಲ್ಲಿ ಶುಭ ಫಲಗಳನ್ನು ಪಡ್ಕೊಂಡು ವಿವಿಧ ಪ್ರಯತ್ನಗಳಲ್ಲಿ ಪ್ರಯೋಜನವನ್ನು ಕಾಣ್ತೀರಾ. ಇನ್ನು ಪೂರ್ವಜರ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತೆ, ಲಾಭದಾಯಕವಾಗಿರುತ್ತೆ. ವೃತ್ತಿ ವ್ಯವಹಾರದಲ್ಲಿ ವೇಗವನ್ನು ಕಾಣ್ತೀರಾ. ಹಣಕಾಸಿನ ವಿಷಯದಲ್ಲಿ ಲಾಭ ಇದೆ. ಅದೃಷ್ಟ ನಿಮ್ಮ ಪಾಲಿಗಿದ್ದು ಹಿರಿಯರ ಮಾರ್ಗದರ್ಶನ ಕೂಡ ಸಿಗುತ್ತೆ. ನಿಮ್ಮ ಕೆಲಸವನ್ನು ವಿಸ್ತರಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ಕೆಲಸದಲ್ಲಿ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತೆ. ಆಧ್ಯಾತ್ಮಿಕ ಅರ್ಹತೆ ಹೆಚ್ಚಾಗೋದ್ರ ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ಪ್ರೀತಿ ಪಾತ್ರರ ಸಲಹೆ ಮತ್ತು ಮಾರ್ಗದರ್ಶನಕ್ಕೆ ನೀವು ಒತ್ತಡ ಕೊಡ್ತೀರಾ. ಪರಸ್ಪರರ ಸಹಕಾರ ಮುಂದುವರಿಯುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಸಂಶೋಧನಾ ಚಟುವಟಿಕೆಗಳಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಲಾಭದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ವಿವಿಧ ಚಟುವಟಿಕೆಗಳಲ್ಲಿ ಜಾಗರೂಕತೆಯಿಂದ ಇರ್ತೀರಾ.
ನಿರೀಕ್ಷಿತ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಉದ್ಯೋಗಸ್ಥರಿಗೆ ಈ ಸಂದರ್ಭದಲ್ಲಿ ತಾವಂದುಕೊಂಡಂತಹ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ವೈವಾಹಿಕ ಸಂಬಂಧ ಕೂಡ ಚೆನ್ನಾಗಿರುತ್ತೆ. ಅಸಹಾಯಕ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನೀವು ಸಹಾಯವನ್ನು ಮಾಡ್ತೀರಾ. ಕಂಪನಿಯ ಹಣಕಾಸು ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರ ಬಹಳ ಅದ್ಭುತವಾಗಿರುತ್ತೆ ಅಂತ ಹೇಳಬಹುದು. ಒಳ್ಳೆಯ ಸ್ಥಾನಮಾನ ಆಯೋಚಿತವಾಗಿ ಸಿಗಲಿದೆ. ನೂತನ ವಸ್ತ್ರ ಖರೀದಿಯ ಯೋಗ ಕೂಡ ಇದ್ದು ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕಂಡುಕೊಳ್ಳುವ ಸ್ಥಿತಿ ಬರುತ್ತೆ. ಸಮಸ್ಯೆಗಳಿಗೆ ಸಿಲುಕದಂತೆ ಜಾಗೃತಿಯನ್ನು ವಹಿಸಿ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣ ಹಿಡಿತದಲ್ಲಿಡಲು ಪ್ರಯತ್ನಿಸಿ. ಇಂದಿನ ಮನಸ್ಥಿತಿ ಯಾರೊಂದಿಗೂ ಹೆಚ್ಚಾಗಿ ಬೆರೆಯದೆ ಕೆಲಸ ಕಾರ್ಯಗಳತ್ತ ಇರೋದಾಗುತ್ತೆ. ಆಯ್ಕೆ ಸರಿಯಾಗಿದ್ದು ಕೆಲಸಗಳನ್ನು ನಿರ್ಭಯವಾಗಿ ಮಾಡಿ ಮುಗಿಸಿದ್ರೆ, ನೀವು ಉತ್ತಮ ವ್ಯವಹಾರವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಒಳಾಂಗಣ ವಿನ್ಯಾಸ ಕೋರ್ಸ್ ಕಲಿಯಲು ಇಚ್ಛಿಸೋರಿಗೆ ಶುಭ ಕಾಲ ಇದಾಗಿದ್ದು ಯೋಗಾಭ್ಯಾಸದಿಂದ ಮನಸ್ಸಿಗೆ ಹಿತ, ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಗೊಂದಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರೋಗ್ಯದ ಕಡೆ ಗಮನ ಹರಿಸಿ. ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಒಂದಷ್ಟು ರೋಗ ಲಕ್ಷಣಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಸಂಗ ಎದುರಾಗುತ್ತೆ. ಇದಕ್ಕಾಗಿ ವಿಚಲಿತರಾಗೋಕೆ ಹೋಗಬೇಡಿ. ಸಮಸ್ಯೆ ಬಗೆಹರಿಸಲು ಜಾಣತನವನ್ನು ತೋರಿಸಬೇಕಾಗುತ್ತೆ. ಅನುಭವಸ್ಥರ ಮಾರ್ಗದರ್ಶನ ನಿಮಗೆ ಈ ಸಂದರ್ಭದಲ್ಲಿ ತೀರಾ ಅವಶ್ಯಕ ಅನ್ನುತ್ತೆ. ಬ್ಯಾಡ್ ಟೈಮ್ ಸ್ವಲ್ಪ ಇರೋದ್ರಿಂದ ನೀವು ಜೋಪಾನವಾಗಿದ್ದರೆ ಖಂಡಿತವಾಗಿಯೂ ಕೂಡ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಣಕಾಸಿನ ಸ್ಥಿತಿ ಹದಗೆಡುವ ಸಂಭವ ಇದ್ದರೂ ಕೂಡ ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಕರೆಕ್ಟಾಗಿರಬೇಕಾಗುತ್ತೆ. ಇಲ್ಲದಿದ್ದರೆ ನಷ್ಟಕ್ಕೊಳಗಾಗುವ ಸಾಧ್ಯತೆಗಳು ಹೆಚ್ಚಿಗೆ. ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇಡೋದು ಉತ್ತಮ. ಯಾರೊಂದಿಗೂ ಕೂಡ ಜಗಳ ಆಡೋಕೆ ಹೋಗಬೇಡಿ. ನ್ಯಾಯಾಲಯಕ್ಕೆ ಓಡಾಡಬೇಕಾದಂತಹ ಸಮಯ ಇದಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನೀವು ಬಹಳ ಶಿಸ್ತಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಇನ್ನು ನಿಮಗೆ ಪ್ರೀತಿ ಮತ್ತು ವಿಶ್ವಾಸವು ಸಂಬಂಧಗಳಲ್ಲಿ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಒಡ ಹುಟ್ಟಿದವರಿಂದ ಹಾಗೂ ಆಪ್ತ ಸ್ನೇಹಿತರಿಂದ ನೀವು ಆರ್ಥಿಕ ಸಹಾಯವನ್ನು ಪಡ್ಕೊಳ್ತೀರಾ. ಕಚೇರಿ ರಾಜಕೀಯದಿಂದ ದೂರ ಇರಿ ಅಂತ ಹೇಳಬಹುದು. ಇನ್ನು ನೀವು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು ಅಂದರೆ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ಧರಿಸಬೇಕಾಗತ್ತೆ. ಆತುರದಿಂದ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸಂಬಂಧದ ಸಮಸ್ಯೆಗಳಿಗೆ ಒಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಇದು ಬಲಪಡಿಸುತ್ತೆ, ಆಳಗೊಳಿಸುತ್ತೆ. ಕುಟುಂಬದವರೊಂದಿಗೆ ಪ್ರವಾಸ ಹೋಗ್ತೀರಾ. ಮನೆಯಲ್ಲಿ ಸಂತಸ ಮತ್ತು ಶಾಂತಿ, ನೆಮ್ಮದಿ ತುಂಬಿ ತುಳುಕುತ್ತೆ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮನಸ್ಸು ಸಂತಸವಾಗಿರುತ್ತೆ. ಜೀವನದಲ್ಲಿ ಪ್ರೀತಿ ಹೆಚ್ಚಾಗಿ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗುತ್ತೆ. ವೃತ್ತಿ ಬೆಳವಣಿಗೆಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣ್ತೀರಾ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಸರಿಯಾಗಿರುತ್ತೆ. ಆದರೆ ಹಣಕಾಸಿನ ವಿಷಯಗಳಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೋಕೆ ಹೋಗಬೇಡಿ. ಸಂಶೋಧನೆ ಮಾಡದೆ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಪ್ರೇಮ ಜೀವನ ಕೂಡ ಉತ್ತಮವಾಗಿರುತ್ತೆ. ಪ್ರೀತಿಗೆ ನಿಮ್ಮ ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ನೀವು ಯಾವುದೇ ತೊಂದರೆ ತಾಪತ್ರ ಇಲ್ಲದೆ ಅವರನ್ನೇ ಮದುವೆಯಾಗುವ ಯೋಗ ಕೂಡ ಕೂಡಿ ಬಂದಿದೆ. ಮನೆಯವರೇ ನಿಂತು ನಿಮಗೆ ಮದುವೆಯನ್ನು ಮಾಡಿಸ್ತಾರೆ. ಪ್ರೀತಿ ಮತ್ತು ವಿಶ್ವಾಸವು ಸಂಬಂಧಗಳಲ್ಲಿ ಹೆಚ್ಚಾಗಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ. ಇದೆಲ್ಲವೂ ಕೂಡ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.